ಇದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವ ಸ್ಟೋರಿ. ಈ ಸ್ಟೋರಿ ನೋಡಿದ್ರೆ ಎಂಥವರ ರಕ್ತವೂ ಕುದಿಯುತ್ತೆ. ಇಂಥವರು ಇರ್ತಾರ ಅನ್ನೋ ರೋಷ ಉಕ್ಕಿ ಬರುತ್ತೆ. ಇಂಥ ಪಾಪಿಗಳು ಇರೋದ್ರಿಂದ ಎಲ್ರಿಗೂ ಕೆಟ್ಟ ಹೆಸರು. ಇವರು ಮನುಷ್ಯರಲ್ಲ, ಮನುಷ್ಯ ರೂಪದ ರಾಕ್ಷಸರು. ಯಾರವರು, ಏನ್ ಹಿಂಸೆ ಮಾಡಿದ್ರು, ಇವರ ಕಥೆ ಏನು, ಎಲ್ಲವನ್ನು ಕೂಡ ನಾವು ನಿಮಗೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೇವೆ. ಇಂಥ ಪಾಪಿಗಳು ನಿಮ್ಮ ನಡುವೆ ಇದ್ದಾರೆ. ರಕ್ತ ಕುದಿಯುತ್ತೆ ಇವರ ಕಥೆ ಕೇಳಿದ್ರೆ. ಹಾಗಾದ್ರೆ ಇವರು ಮಾಡಿರುವಂತ ಗನಂದಾರಿ ಕೆಲಸ ಏನು, ಹಾಗೇನೆ ಸಮಾಜವೇ ತಲೆ ತಗ್ಗಿಸುವಂತ ಕೆಲಸವನ್ನ ಇವ್ರು ಏನ್ ಮಾಡಿದ್ರು, ಎಲ್ಲವನ್ನು ಕೂಡ ನಾವು ನಿಮ್ಗೆ ಎಳೆ ಎಳೆಯಾಗಿ ಹೇಳ್ತಾ ಹೋಗ್ತೇವೆ. ಬೆಂಗಳೂರಿನಲ್ಲಿ ಕುಟುಂಬದಿಂದಲೇ ಲೈಂಗಿಕ ದೌರ್ಜನ್ಯ ನಡೆದಿದೆ. ವಿವಾಹಿತ ಮಹಿಳೆಗೆ ಲೈಂಗಿಕ ಕ್ರಿಯೆ ನಡೆಸುವಂತೆ ಒತ್ತಾಯವನ್ನ ಮಾಡಲಾಗಿದೆ. ಮದುವೆ ಮಾಡಿಕೊಟ್ರು ಗಂಡನ ಜೊತೆಗಿರೋಕೆ ಬಿಡದೆ ಹಿಂಸೆಯನ್ನ ಕೊಟ್ಟಿದ್ದಾರೆ. ಮದುವೆ ಆಗಿದೆ, ಗಂಡನ ಜೊತೆಗಿರೋಕ್ ಬಿಡೋದಿಲ್ಲ, ಹಿಂಸೆ ಕೊಡ್ತಾ ಇದ್ರು. ತನ್ನ ತಾಯಿಯಿಂದಲೇ ಮಗಳಿಗೆ ಗರ್ಭಪಾತ ಮಾಡಿಸಿ ವಿಕೃತಿಯನ್ನ ಮೆರೆಯಲಾಗಿದೆ. ಹೆಂಡತಿಯಿಂದ ಗಂಡನ ಮೇಲೆ ಪೋಕ್ಸೋ ಕೇಸ್ ಕೂಡ ಹಾಕ್ಸಿದ್ರು. ಕುಟುಂಬದವರೇ ಹಾಕ್ಸಿದ್ದಿದ್ನ. ಶ್ರೀಮಂತ ವ್ಯಕ್ತಿಗಳ ಜೊತೆ ಮಲಗುವಂತೆ ಪೋಷಕರು ಒತ್ತಾಯವನ್ನ ಮಾಡ್ತಾ ಇದ್ರು. ಎಂತೆಂಥ ವ್ಯಕ್ತಿಗಳಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಮಗುವನ್ನ ಕಿಡ್ನಾಪ್ ಮಾಡಿಸೋದಾಗಿ ಬೆದರಿಕೆ ಕೂಡ ಹಾಕಿದ್ರು. ಅದು ಕೂಡ ಕುಟುಂಬಸ್ಥರೇ. ಪೊಲೀಸ್ ಕಮಿಷನರ್ಗೆ ಗಂಡ ಹೆಂಡತಿ ದೂರನ್ನ ಕೊಟ್ಟಿದ್ದಾರೆ. ಪತಿ ಹೆಸರು ಸಲ್ಮಾನ್ ಅಂತ ಹೇಳಿ, ಪತ್ನಿ ಹೆಸರು ಸಾನಿಯಾ ಕೌಸರ್. ಸದ್ಯ ಕಮಿಷನರ್ಗೆ ದೂರನ್ನ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರ್ ಕಚೇರಿಗೆ ತೆರಳಿ ದಂಪತಿ ದೂರನ್ನ ಕೊಟ್ಟಿದ್ದಾರೆ. 2023 ಮೇ 25ರಂದು ಇಸ್ಲಾಂ ಧರ್ಮದ ಸಂಪ್ರದಾಯದಂತೆ ಇವರಿಬ್ಬರಿಗೂ ಮದುವೆ ಆಗಿತ್ತು. ದಂಪತಿಗೆ ಒಂದು ಗಂಡು ಮಗು ಇದ್ರೂ ಕೂಡ ಪ್ರತಿನಿತ್ಯ ಕುಟುಂಬಸ್ಥರು ಚಿತ್ರಹಿಂಸೆ ಕೊಡುವಂತ ಕೆಲಸ ಆಗ್ತಾ ಇತ್ತು. ಕೇಸ್ನಲ್ಲಿ ಪೋಷಕರು ಗಂಡನನ್ನ ಜೈಲಿಗೆ ಕಳಿಸ್ತಾರೆ. ಅದು ಪೋಕ್ಸೋ ಕೇಸ್ನಲ್ಲಿ ನಕಲಿ ಆಧಾರ್ ಕಾರ್ಡ್ ತಯಾರು ಮಾಡಿ ಕೇಸ್ ದಾಖಲು ಮಾಡ್ತಾರೆ. ಸಹೋದರ ಸುಹೈಲ್ ಅಹಮದ್ನಿಂದ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಕೂಡ ಎಸಗಲಾಗಿದೆ. ಚಿಕ್ಕಬಳ್ಳಾಪುರದ ತಂದೆ ಮನೆಗೆ ಹೋದಾಗ ಸಹೋದರ ಲೈಂಗಿಕ ದೌರ್ಜನ್ಯ ಎಸಗುತ್ತಾರೆ ಅಂತ ಹೇಳಿದ್ರೆ ಎಂಥ ಕುಟುಂಬಸ್ಥರಿದ್ದಾರೆ. ಒಂದ್ ಕಡೆಯಲ್ಲಿ ತಾಯಿಯಿಂದಲೂ ಕಿರುಕುಳ, ಸಹೋದರನಿಂದಲೂ ಕಿರುಕುಳ, ಗಂಡನ ಜೊತೆ ಬಾಳಂಗಿಲ್ಲ, ಗಂಡನ ಮೇಲೆ ಕೇಸ್ ಹಾಕ್ತಾರೆ. ಅದು ಕೂಡ ಒಂದು ಹೆಣ್ಣಿನ ಮನೆಯವರು, ಹೆಣ್ಣಿನ ತಾಯಿ, ಆಕೆಯ ಕುಟುಂಬಸ್ಥರು ಈ ರೀತಿಯಾಗಿ ನಡ್ಕೊಳ್ತಾರೆ. ಬೇರೆಯವ್ರ ಜೊತೆ ಹೋಗಿ ಮಲಗು ಅಂತ ಹೇಳ್ತಾರೆ. ಸದ್ಯ ಈ ನೊಂದ ಮಹಿಳೆ ಮಾಡಿರುವಂಥ ಆರೋಪ ಇದು. ಅನೇಕ ಬಾರಿ ಆಕೆಯ ಸಹೋದರ ಇದಾನಲ್ಲ, ಬಟ್ಟೆ ಇಲ್ಲದೆ ಅಶ್ಲೀಲವಾಗಿ ಮನೆಯಲ್ಲಿ ವರ್ತನೆ ಮಾಡಿರುವಂಥ ಆರೋಪ ಕೇಳಿಬಂದಿದೆ. ಮದುವೆ ಟೈಮ್ನಲ್ಲಿ ಪೋಷಕರು ಒಂದಷ್ಟು ಒಡವೆಯನ್ನು ಕೊಟ್ಟಿದ್ರು. ಆ ಒಡವೆಯನ್ನು ವಾಪಸ್ ಕಿತ್ಕೊಂಡಿದ್ರು. 220 ಗ್ರಾಮ್ ಚಿನ್ನವನ್ನು ವಾಪಸ್ ಕೇಳೋಕೆ ಈ ದಂಪತಿ ಹೋದಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಹೋಗಿದ್ರು. ನನಗೆ ಮದುವೆ ಟೈಮ್ನಲ್ಲಿ ಹಾಕಿಕೊಟ್ಟಿದ್ದಂಥ ಚಿನ್ನಾಭರಣವನ್ನು ವಾಪಸ್ ಕೊಡಿ ಅಂತ ಗಂಡ ಹೆಂಡತಿ ಕೇಳಿದ್ದಾರೆ. ಆದರೆ ಆ ಚಿನ್ನ ಕೊಡದೆ ಬೆದರಿಕೆ ಹಾಕಿದ್ದಾರೆ ಇವರಿಗೆ. ದೂರು ದಾಖಲು ಮಾಡ್ಕೊಂಡಿದ್ದಾರೆ. ಸದ್ಯ ಕಾದು ನೋಡಬೇಕು ಪ್ರಕರಣದ ತನಿಖೆ ಹೇಗಾಗುತ್ತೆ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಸಾನಿಯಾ ಪೋಷಕರು ಅಥವಾ ಅವರ ಕುಟುಂಬಸ್ಥರು ಯಾರೆಲ್ಲ ಇದ್ದಾರೆ ಅವರ ವಿರುದ್ಧ ದೂರು ದಾಖಲಾಗಿದೆ. ಗಮನಿಸ್ತಾ ಇರ್ಬೋದು, ಇಲ್ಲಿ ಸಾನಿಯಾ ಮಾಡ್ತಾ ಇರುವಂಥ ಆರೋಪ, ತನ್ನ ಕುಟುಂಬಸ್ಥರ ಮೇಲೆ ದೂರನ್ನು ದಾಖಲು ಮಾಡಿದ್ದಾರೆ. ಹಾಗೆಯೇ ಪ್ರಕರಣ ಸಂಬಂಧ ಪೊಲೀಸರು ವಿಚಾರಣೆಯನ್ನು ನಡೆಸಬೇಕಿದೆ. ಸಬಾ ಕೌಸರ್ ವಿರುದ್ಧ ದೂರು ದಾಖಲಿಸಿದ್ದಾರೆ ನೊಂದ ದಂಪತಿ ಎನ್ನುವಂಥದ್ದು ಗೊತ್ತಾಗಿದೆ. ಮಹಜರ್ ಅಹಮದ್, ಸಬಾನಾ ತಾಜ್, ಸುಹೈಲ್, ಸಬಾ ಕೌಸರ್ ವಿರುದ್ಧ ಈ ನೊಂದ ದಂಪತಿ ಏನಿದ್ದಾರೆ ದೂರನ್ನು ದಾಖಲು ಮಾಡಿದ್ದಾರೆ. ಮನೆಗೆ ಹೋಗಂಗಿಲ್ಲ, ಮನೆಗೆ ಹೋದರೆ ಚಿತ್ರಹಿಂಸೆ ಕೊಡ್ತಾರೆ, ಗಂಡನ್ನು ಜೈಲಿಗೆ ಕಳಿಸುವಂಥ ಕೆಲಸ ಕೂಡ ಆಯಿತು. ಮದುವೆ ಟೈಮ್ನಲ್ಲಿ ಹಾಕಿದ್ದ ಚಿನ್ನಾಭರಣವನ್ನು ವಾಪಸ್ ತಗೊಂಡಿದ್ದಾರೆ. ಆ ಚಿನ್ನಾಭರಣವನ್ನು ಕೇಳೋಕೆ ಹೋದರೆ ಹಲ್ಲೆ ಮಾಡ್ತಾರೆ. ಎಂಥ ವ್ಯಕ್ತಿಗಳಿದ್ದಾರೆ. ಒಂದು ಮನೆ ಮಗಳನ್ನು ಯಾವ ರೀತಿಯಾಗಿ ನೋಡ್ಕೊಳ್ತಾರೆ, ಮನೆ ದೀಪ ಅಂತ ಕರೀತಾರೆ. ಆದರೆ ಇಲ್ಲ ಆಗ್ತಾ ಇರೋದು ಏನು, ಹೆಣ್ಣು ಮಗಳಿಗೆ ಚಿತ್ರಹಿಂಸೆಯನ್ನು ಕೊಡುವಂಥ ಕೆಲಸವನ್ನು ಅವರ ಮನೆಯವರೇ ಮಾಡಿದ್ದಾರೆ ಎನ್ನುವಂಥ ಆರೋಪ. ಸದ್ಯ ದೂರನ್ನು ಕೊಟ್ಟಿದ್ದಾರೆ. ಕಾದು ನೋಡಬೇಕು ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡ್ತಾರೆ ಅಂತೇಳಿ. ಸಲ್ಮಾನ್ ಮತ್ತು ಸಾನಿಯಾ ಕೌಸರ್ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಈ ದೂರಿನ ಆಧಾರದಲ್ಲಿ ಸಲ್ಮಾನ್ ಅವರು, ಸಾನಿಯಾ ಅವರು ಕುಟುಂಬಸ್ಥರ ಮೇಲೆ ಮಾಡ್ತಾ ಇರುವಂಥ ಆರೋಪದ ಸತ್ಯಾಸತ್ಯತೆ ಬಗ್ಗೆ ಪೊಲೀಸರ ತನಿಖೆಯಿಂದ ಮತ್ತಷ್ಟು ವಿಚಾರ ಗೊತ್ತಾಗಬೇಕಿದೆ.